ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ದಿನವನ್ನು ದೇವರು ನಮಗೆ ಕೊಟ್ಟಿದ್ದಕ್ಕಾಗಿ ಆತನನ್ನು ಸ್ತುತಿಸೋಣ. ದೇವರ ವಾಕ್ಯದಿಂದ ನಮ್ಮ ದಿನವನ್ನು ಪ್ರಾರಂಭಿಸೋಣ. ಬನ್ನಿರಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಯಾರ್ಯಾರು ಯಾವ ಯಾವ ಸ್ಥಳದಿಂದ ಲೈವ್ ಕಾರ್ಯಕ್ರಮದಲ್ಲಿ ಈ ಸಂದೇಶವನ್ನು ಲಾಲಿಸುತ್ತಾ ಇದ್ದಾರೋ, ಅನುದಿನವೂ ನೀವು ನಮ್ಮೊಂದಿಗೆ ಮಾತಾಡುತ್ತಿರುವ ಈ ಮಾತುಗಳ ಸಾರಾಂಶ ನಮ್ಮ ಹೃದಯದಲ್ಲಿ ಫಲಿಸುವ ಹಾಗೆ ನಾವು ಆಶೀರ್ವದಿಸಲ್ಪಡುವಂತೆ ಪವಿತ್ರಾತ್ಮನನ್ನು ಸುರಿಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಹೇಗಿದ್ದೀರಿ ಪ್ರಿಯರೇ? ಚೆನ್ನಾಗಿದ್ದೀರಾ? ವರ್ಷದ ಅಂತ್ಯಕ್ಕೆ ನಾವು ಬಂದಿದ್ದೇವೆ. ಏನಾದರೂ ಸಾಧಿಸಲು ಸಾಧ್ಯವಾಯಿತೋ? ದೇವರನ್ನು ಮಹಿಮೆಪಡಿಸಲು ಸಾಧ್ಯವಾಯಿತೋ? ನಮ್ಮ ಬದುಕಿನಲ್ಲಿ ಏನಾದರೂ ಫಲ ಇದೆಯಾ? ಹೌದಲ್ಲವೇ? ಬೆಳೆ ಬೆಳೆಸುವಂತಹ ವ್ಯವಸಾಯಗಾರನನ್ನು ನೋಡಿರಿ. ಎಷ್ಟೋ ಅವನು ಶ್ರಮೆ ಪಡ್ತಾನೆ. ಶ್ರಮೆ ಪಡಲಾರದೆ ಬೆಳೆಗಳು ಬೆಳೆಯುವುದಿಲ್ವಲ್ಲ? ಆ ಭೂಮಿಯನ್ನು ಉಳಿಗೆ ಮಾಡಿ ನೀರು ಹೊಯ್ದು ಬೀಜ ಕೊಂಡುಕೊಂಡು ಅವುಗಳನ್ನು ಬಿತ್ತು ಮೊಳಕೆಯನ್ನು ನೆಟ್ಟಿದ ನಂತರ ಕಳೆಗಳನ್ನೆಲ್ಲ ಅದರ ಮಧ್ಯದಲ್ಲಿಂದ ತೆಗೆದುಹಾಕಿ ಔಷಧಿಗಳನ್ನು ಹೊಡೆದು ಅಷ್ಟೊಂದು ಪ್ರಯಾಸ ಪಟ್ಟರೆ ಆ ವರ್ಷದ ಅಂತ್ಯದಲ್ಲಿ ಬೆಳೆ ಕೈಗೆ ಬರುತ್ತೆ. ಆ ಬೆಳೆ ಈ ದಿನ ಪ್ರಕೃತಿ ವಿಕೋಪದ ನಿಮಿತ್ತ, ಈ ಹುಳಗಳ ಕ್ರಿಮಿಗಳ ನಿಮಿತ್ತ, ಇಲ್ಲವೇ ಇನ್ನಿತರ ಕಾರಣದ ನಿಮಿತ್ತವೋ ಬೆಳೆಯಲಾರದೇ ಇರುವಂಥದ್ದು ನಷ್ಟವಾಗುವುದು. ಬೆಳೆ ಬೆಳೆದಿರುವುದನ್ನು ಬಹಳಷ್ಟು ಕಡಿಮೆಯ ದರ ದೊರಕುವಂಥದ್ದು ಕೊಂಡುಕೊಳ್ಳುವವರಿಲ್ಲದೇ ಇರುವುದಕ್ಕಾಗಿ ಎಷ್ಟೋ ಜನ ರೈತರು ಬಾಧೆ ಪಡ್ತಿದ್ದಾರೆ. ಹಾಗಾದರೆ ಈ ಲೋಕದ ಬೆಳೆಯ ಸಂಗತಿಯನ್ನು ಪಕ್ಕಕ್ಕಿಡಿಯಿರಿ. ಆಧ್ಯಾತ್ಮಿಕವಾಗಿಯೂ ಕೂಡ ಹಿಡಿಯಷ್ಟು ಬೀಜ ಹಿಡಿದುಕೊಂಡು ಕಣ್ಣೀರಿನಿಂದ ಬಿತ್ತುವವನು ಸಂತೋಷದಿಂದ ಪೈರುಗಳನ್ನು ಕೊಯ್ಯುವನು ಎಂಬ ವಾಕ್ಯವನ್ನು ಒಬ್ಬ ನಿಜವಾದ ದೈವ ಸೇವಕನು ಕಣ್ಣೀರಿನಿಂದ ದೇವರ ವಾಕ್ಯವನ್ನು ಬಿತ್ತುವಾಗ ಅದರ ಪ್ರತಿಫಲವನ್ನು ನೋಡುವವನಾಗಿರ್ತಾನೆ. ನನ್ನ 19 ವರ್ಷ ವಯಸ್ಸಿನಿಂದ ನಾನು ವಾಕ್ಯವನ್ನು ಬಿತ್ತುವುದಾಗಲಿ ಹೊರಚೆಲ್ಲುವುದಾಗಲಿ ಕಲಿತೆ. ಹೇಳಬೇಕಾದರೆ ನಾನು ಇನ್ನೂ ಬಿತ್ತುತ್ತಲೇ ಇದ್ದೇನೆ. ಆ ಪೈರುಗಳನ್ನು ಕೊಯ್ಯುವುದಕ್ಕಾಗಿ ನನಗೆ ಟೈಮ್ ಇಲ್ಲ. ಎಷ್ಟು ಬೆಳೆದಿದೆ ಎಂದು ಲೆಕ್ಕ ಮಾಡಿಕೊಳ್ಳುವುದಕ್ಕಾಗಿ ನನಗೆ ಅವಕಾಶವಿಲ್ಲ. ದೇವರು ಎಷ್ಟೋ ಅದ್ಭುತವಾಗಿ ಬೆಳೆಗಳನ್ನು ದೇವರು ತನ್ನ ವಾಕ್ಯವನ್ನು ಮನುಷ್ಯರ ಹೃದಯದಲ್ಲಿ ಬೆಳೆಸುತ್ತಾ ಇದ್ದಾರೆ ಎಂಬುದು ಅಲ್ಲಲ್ಲಿ ಕೆಲವೊಂದು ಕಡೆ ಕೆಲವರು ಹೇಳುತ್ತಿರುವ ಸಾಕ್ಷಿಯನ್ನು ಕೇಳಿ ಕರ್ತನಿಗೆ ಎಷ್ಟೋ ಸ್ತುತಿಸುತ್ತೇನೆ. ನಾವು ಚಿಕ್ಕಂದಿನಿಂದ ವಾಕ್ಯ ಕೇಳ್ತಾ ಇದ್ದೇವೆ, 20 ವರ್ಷಗಳಿಂದ ಟಿವಿಯಲ್ಲಿ ವಾಕ್ಯ ಕೇಳ್ತಿದ್ದೇವೆ ಎಂದು ಅವರು ಹೇಳಿರುವುದನ್ನು ಕೇಳಿದಾಗ ಓಹೋ, ದೇವರಿಗಾಗಿ ಪಟ್ಟ ಪ್ರಯಾಸವು ವ್ಯರ್ಥವಾಗಲಿಲ್ಲ. ಆತ್ಮಗಳ ಪೈರನ್ನು ದೇವರು ಕೊಡ್ತಾರೆಂದು ಆನಂದಿಸುತ್ತಿದ್ದೇನೆ. ಅಷ್ಟೇ ಅಲ್ಲ, ನಮ್ಮ ವೈಯಕ್ತಿಕ ಜೀವಿತದಲ್ಲೂ ಕೂಡ ಈ ದಿನದವರೆಗೂ ನಾನು ಆರೋಗ್ಯಕರವಾಗಿ ದೇವರ ಸೇವೆ ಮಾಡುತ್ತಾ ಇರೋದಾದರೆ ನಾನು ಯೌವನ ಕಾಲದಲ್ಲಿ ದೇವರಿಗೆ ಅರ್ಪಿಸಿಕೊಟ್ಟಿರೋದ್ರಿಂದ, ಯೌವನ ಕಾಲದಲ್ಲಿ ನಾನು ಬಿತ್ತಿರುವ ಆ ಬೀಜವನ್ನೆಲ್ಲ ಈಗ ಕೊಯ್ತಿದ್ದೇನೆ ಎಂದು ಗ್ರಹಿಸಿಕೊಂಡು ಆ ದಿವ್ಯ ದಾನಗಳೆಲ್ಲ ಅನುಭವಿಸ್ತಿದ್ದೇನೆ. ಅದಕ್ಕೆ ದೇವರ ವಾಕ್ಯ ಎಚ್ಚರಿಸುತ್ತದೆ. ಹೋಶಾಯನ ಪುಸ್ತಕ 10ನೇ ಅಧ್ಯಾಯ 12ನೇ ವಚನ ಓದುತ್ತಿದ್ದೇನೆ, ಕೇಳ್ರಿ. ನೀತಿಯು ಫಲಿಸುವಂತೆ ನೀವು ಬೀಜವನ್ನು ಬಿತ್ತಿರಿ, ಪ್ರೀತಿಯನ್ನು ಕೊಯ್ಯಿರಿ. ಏನಂತೆ? ನೀತಿಯ ಬೀಜವನ್ನು ಬಿತ್ತಿರಿ, ಪ್ರೀತಿ ಎಂಬ ಫಲವನ್ನು ಕೊಯ್ಯಿರಿ. ಇದೇನು ಧಾನ್ಯವೂ ಅಲ್ಲ, ಗೋಧಿಯೂ ಅಲ್ಲ. ನೀತಿ ಫಲಿಸುತ್ತದಂತೆ ಪ್ರೀತಿ ಎಂಬ ಸುಗ್ಗಿಯನ್ನು ನಾವು ಕೊಯ್ಯಬೇಕಂತೆ. ಯೆಹೋವನಿಗೆ ಹುಡುಕುವುದಕ್ಕಾಗಿ ಇದೇ ಸರಿಯಾದ ಸಮಯವಾಗಿರೋದ್ರಿಂದ ಆತನು ಪ್ರತ್ಯಕ್ಷನಾಗಿ ನಿಮ್ಮ ಮೇಲೆ ನೀತಿಯ ಮಳೆಯನ್ನು ಸುರಿಯ ಮಾಡಲಿ ಎಂದು ಇದುವರೆಗೂ ಗೆಯ್ಯದೇ ಇರುವ ಬರುಡಾದ ನಿಮ್ಮ ಭೂಮಿಯನ್ನು ಗೆಯ್ಯಿರಿ. ಇದೇ ಆತನಿಗೆ ಹುಡುಕುವ ಸಮಯ. ಇವಾಗ ನೀವು ಬೇಡಿಕೊಳ್ಳುವುದಾದರೆ ಆತನು ಪ್ರತ್ಯಕ್ಷನಾಗಿ ನಿಮ್ಮ ಮೇಲೆ ಮಳೆ ಅಷ್ಟೇ ಅಲ್ಲ, ನೀತಿಯ ಮಳೆಯನ್ನು ಸುರಿಸುವ ಹಾಗೆ. ಮಳೆ ಮೊದಲು ಬರ್ತದೋ ಇಲ್ಲವೇ ಭೂಮಿಯನ್ನು ಮೊದಲು ಗೆಯ್ಯಬೇಕೋ? ಭೂಮಿ ಗೆಯ್ದಾಗ ಮಳೆ ಬಂದ ನಂತರ ಆ ಮಳೆಯ ನೀರು ಭೂಮಿಯ ಒಳಗಡೆ ಹೋಗುತ್ತವೆ. ಆಗ ಬೀಜ ಬಿತ್ತಿದ್ರೆ ಬೇರು ಮೊಳಕೆ ಒಡೆದು ಒಳಗಡೆ ಹೋಗುತ್ತೆ, ಅದು ಬೆಳೆಯುತ್ತೆ.
ನಾವು ಬೀಜ ಬಿತ್ತಬಹುದು, ಭೂಮಿ ಗೇಯಬಹುದು, ಆದರೆ ಆ ಪರಲೋಕದಿಂದ ದೇವರ ಕೃಪೆ ಎಂಬ ಮಳೆ ನಮ್ಮ ಮೇಲೆ ಸುರಿಯದಿದ್ದರೆ, ಆತನು ತನ್ನ ಮಳೆಯನ್ನು ಸುರಿಸದೇ ಇದ್ದರೆ ಬೆಳೆಗಳು ಬೆಳೆಯುವುದಿಲ್ಲ. ಈ ದಿನಗಳಲ್ಲಿ ಬೋರ್ ಹಾಕಿ ಎಷ್ಟೋ ಪ್ರಯಾಸ ಪಡ್ತಾರೆ, ಆದರೆ ಆ ಕಾಲದಲ್ಲಿ ರೈತರು ಮಳೆಯ ಮೇಲೆ ಅವಲಂಬಿತರಾಗಿದ್ರು. ಮಳೆ ಬಹಳ ಸುರಿಯುವುದಾದರೆ ಬೆಳೆ ಬಹಳ ಬೆಳೆದಿದೆ ಎಂದರ್ಥ. ಅದು ಕೂಡ ಯಾವ ಸಮಯದಲ್ಲಿ ಸುರಿಯಬೇಕಾದ ಮಳೆ ಅದೇ ಸಮಯದಲ್ಲಿ ಸುರಿಯಬೇಕು. ಬೀಜ ಬಿತ್ತುವಾಗ ಮಳೆ ಸುರಿಯಲಾರದೆ ಬೆಳೆ ಕೊಯ್ಯುವಾಗ ಮಳೆ ಸುರಿದ್ರೆ ಬೆಳೆಯೆಲ್ಲ ಹಾಳಾಗ್ತದಲ್ಲವೇ? ಈ ಸಮಯ ದೇವರಿಗೆ ಮೊರೆ ಇಡುವುದಕ್ಕಾಗಿ ನಾವು ಹೊಂದಿದ ಸಮಯ. ದೇವರು ನಮ್ಮೊಳಗೆ ತನ್ನ ಫಲ ಫಲಿಸುವ ಹಾಗೆ, ನೀತಿಯ ಮಳೆ ಸುರಿಸುವ ಹಾಗೆ ನನಗೆ ಮೊರೆ ಇಡಿರಿ ಎಂದು ಹೇಳಿದ್ದಾರೆ. ನಾವು ಕರ್ತನ ಚಿತ್ತವಿರುವುದಾದರೆ ನೂತನ ವರ್ಷದೊಳಗೆ ಹೋಗ್ತೇವಲ್ಲವೇ? ಗ್ಯಾರಂಟಿಯಾಗಿ ಹೋಗ್ತೇವೆಂದು ಯಾರಿಗೂ ಗ್ಯಾರಂಟಿ ಇಲ್ವಲ್ಲ. ಬಹಳಷ್ಟು ಜನ ಡಿಸೆಂಬರ್ ತಿಂಗಳಲ್ಲಿಯೇ ಮರಣ ಹೊಂದುವುದನ್ನು ನಾನು ಕೆಲವೊಮ್ಮೆ ಗಮನಿಸ್ತೇನೆ. ಒಂದು ವೇಳೆ ದೇವರು ಮೆನೆ ತೆಕ್ಕೆಲು ಫಾರ್ಸಿನಿ ಎಂದಂತೆ ನಮ್ಮ ಲೆಕ್ಕಾಚಾರ ನೋಡಿ ನಮ್ಮನ್ನು ಮುಗಿಸಿದರೆ, ಅಯ್ಯೋ ನಮ್ಮ ಗತಿ ಏನಾಗುತ್ತೆ ನೋಡಿ. ಅದಕ್ಕೆ ನಾವು ಹಿಂದೆ ಎಂದಿಗೂ ಕೂಡ ಗೇಯದೇ ಇರುವ ಬೀಡು ಭೂಮಿಯನ್ನು ಗೇಯಬೇಕು. ಬೀಡು ಭೂಮಿ ಎಂದಾದರೂ ನೋಡಿದೀರಾ? ಬಿಸಿಲಿಗೆ ಒಣಗಿ ಹೋಗಿ ಬಿರುಕು ಬಿಟ್ಕೊಳ್ತವೆ. ಈ ಬೀಡು ಭೂಮಿ ಹೇಗಿರುತ್ತೆ ಗೊತ್ತಾ? ಮುಳ್ಳು ಗಿಡಗಳು, ಕಳೆಗಳು, ಕಲ್ಲು, ಮಣ್ಣು, ಎಲ್ಲಿ ನೋಡಿದರೂ ಒಂದು ರೀತಿ ಮುಳ್ಳಿನ ಪೊದೆಗಳು, ಭಯಂಕರವಾಗಿರುತ್ತೆ. ಅಲ್ಲಿ ನಡೀಲಿಕ್ಕಾಗಲ್ಲ, ದಾರಿ ಇರಲ್ಲ, ಗಟ್ಟಿಯಾಗಿ ಹುಲ್ಲು ಬೆಳೆದಿರುತ್ತೆ. ಆ ರೀತಿ ಬರುಡಾದಂತಹ ಬೀಡು ಭೂಮಿಯನ್ನು ಗೇಯಿದಾಗ ರೈತನು ನೇಗಿಲಿಟ್ಕೊಂಡು ಒಂದು ಕಾಲದಲ್ಲಿ ಗೇಯುತ್ತಾ ಇದ್ರು, ಈಗ ಟ್ರ್ಯಾಕ್ಟರ್ಸ್ನಿಂದ ಗೇಯುತ್ತಿದ್ದಾರೆ. ಹಾಗೆ ಗೇಯ್ದು ಅದರಲ್ಲಿರುವ ಕಲ್ಲುಗಳನ್ನೆಲ್ಲ ಆರಿಸಿ ಬಿಸಾಡಿ ಅದರಲ್ಲಿರುವ ಮುಳ್ಳಿನ ಗಿಡಗಳು, ಪೊದೆಗಳು ಕಿತ್ತಾಕಿ ಅದನ್ನು ಸಾಲು ಸಾಲಾಗಿ ಚೆನ್ನಾಗಿ ಬೆಳೆ ಬೆಳೆಸುವ ಭೂಮಿಯನ್ನಾಗಿ ಅದನ್ನು ಗೇಯ್ದು ಬಿಡುತ್ತಾರೆ. ಅದೇ ರೀತಿ ದೇವರು ನಮಗೂ ಹೇಳ್ತಿದ್ದಾರೆ, ನಾನು ಬರುವ ಹೊಸ ವರ್ಷದಲ್ಲಿ ನೀತಿಯ ಮಳೆ ನಿಮ್ಮ ಮೇಲೆ ಸುರಿಯ ಮಾಡುವ ಹಾಗೆ, ನಿಮ್ಮ ಮೇಲೆ ಆಶೀರ್ವಾದಗಳನ್ನು, ದಿವ್ಯ ದಾನಗಳನ್ನು ಸುರಿಯ ಮಾಡುವಂತೆ, ನೀವು ಪ್ರೀತಿಯನ್ನು ಕೊಯ್ಯುವ ಹಾಗೆ, ನೀವು ನೀತಿವಂತರಾಗಿ ಬದುಕುವ ಹಾಗೆ, ಹಿಂದೆಂದೂ ಗೇಯದೇ ಇರುವ ನಿಮ್ಮ ಬೀಡು ಭೂಮಿಯನ್ನು ಗೇಯಿರಿ. ಹೊಲದ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ಕೊಂಡು ಹೊಲವನ್ನು ಗೇಯಬೇಡಿರಿ. ನಮ್ಮ ಹೃದಯವೇ ಒಂದು ಹೊಲ ಆಗಿದೆ. ಬಿತ್ತುವವನ ಸಾಮ್ಯದಲ್ಲಿ ಯೇಸು ಹೇಳಿದ್ದಾರಲ್ಲವೇ? ಆ ಬಿತ್ತುವವನ ಸಾಮ್ಯದಲ್ಲಿ ಯೇಸು ಹೇಳಿರುವ ಮಾತು, ಬಿತ್ತುವವನು ಅಂದರೆ ದೇವರ ವಾಕ್ಯ. ಹಾಗೆ ಆ ದೇವರ ವಾಕ್ಯ ಮನುಷ್ಯನ ಹೃದಯ ಎಂಬ ಒಳ್ಳೆ ಹೊಲದಲ್ಲಿ ಬಿತ್ತಲ್ಪಡಬೇಕು. ನಮ್ಮ ಹೃದಯವು ಗೇಯಲ್ಪಡಬೇಕು, ಅಂದರೆ ಸಿದ್ಧವಾಗಬೇಕು. ಸಿದ್ಧವಾಗುವಾಗಲೇ ದೇವರ ಆಶೀರ್ವಾದಗಳು ನಮ್ಮ ಮೇಲೆ ಸುರಿಯಲ್ಪಡ್ತವೆ. ಮುಚ್ಚಲ್ಪಟ್ಟಿರುವಂತಹ ಡಬ್ಬದೊಳಗಡೆ ನಾವು ಏನಾದರೂ ಹಾಕ್ಲಿಕ್ಕಾಗುತ್ತಾ? ಅದನ್ನು ತುಂಬಬೇಕಾದರೆ ಅದರ ಮುಚ್ಚಳ ಮೊದಲು ತೆಗೆಯಬೇಕಲ್ಲವೇ? ನಮ್ಮ ಹೃದಯ ತೆರೆಯಲಾರದೆ, ನಮ್ಮ ಹೃದಯ ಸಿದ್ಧಪಡಿಸಿಕೊಳ್ಳಲಾರದೆ, ಕರ್ತನೇ ನನ್ನನ್ನು ಆಶೀರ್ವದಿಸಿರಿ, ದೇವರೇ ನನ್ನ ದೊಡ್ಡ ದೊಡ್ಡ ವಾಗ್ದಾನಗಳೆಲ್ಲಿವೆ ಎಂದು ಹೇಳೋದಾದರೆ ಸಾಕಾಗೋದಿಲ್ಲ. ಯಾಕೆಂದರೆ ನಿಮ್ಮ ಹೃದಯ ಸರಿಯಾಗಿಲ್ಲದಿರುವಾಗ ದೇವರು ಕೊಟ್ಟ ವಾಗ್ದಾನಗಳು ನಿಮ್ಮಲ್ಲಿ ಫಲಿಸೋದಿಲ್ಲ. ಆ ದೇವರ ಆಶೀರ್ವಾದಗಳು ನಿಮ್ಮಲ್ಲಿ ಹಾಳಾಗಿ ಹೋಗ್ತವೆ. ನೋಡಿ, ಹಾಲಿನ ಪಾತ್ರೆ ಸರಿಯಾಗಿ ತೊಳೆಯದಿದ್ದರೆ ಆ ಹಾಲು ಏನಾದುವು ಅನ್ನುತ್ತಾರೆ, ಒಡೆದು ಹೋದುವು ಅನ್ನುತ್ತಾರೆ. ಹೊರಗೆ ಬೀಸಾಡುವುದಕ್ಕೆ ಹೊರತು ಕುಡಿಯುವುದಕ್ಕೆ ಕೆಲಸಕ್ಕೆ ಬರಲ್ಲ. ಅದೇ ರೀತಿ ದೇವರು ಎಷ್ಟೇ ನಿಮ್ಮನ್ನು ಆಶೀರ್ವದಿಸಿದ್ರೂ ಕೂಡ ನೀವು ಅನುಭವಿಸಲಾರದಕ್ಕೆ ಕಾರಣ ನೀವು ನಿಮ್ಮ ಹೃದಯವನ್ನು ಸಿದ್ಧಪಡಿಸಿಕೊಳ್ತಾ ಇಲ್ಲ ಎಂದರ್ಥ. ಎಲ್ಲಿದೆ ನಮ್ಮ ಹೃದಯ ಸಿದ್ಧಪಡಿಸಿಕೊಳ್ಳುವಂತಹ ಸ್ಥಳ? ಬ್ಯೂಟಿ ಪಾರ್ಲರ್ಗೆ ಹೋದ್ರೆ ಸಿದ್ಧವಾಗ್ತದೋ? ಮಾತ್ರವಲ್ಲ, ನೀವು ನಿಮ್ಮ ಬಾಡಿಯನ್ನು ಫಿಟ್ ಆಗಿ ಇಟ್ಕೊಳ್ಳುವುದಕ್ಕಾಗಿ ಜಿಮ್ಗೆ ಹೋಗೋದಾದರೆ, ನಿಮ್ಮ ದೇಹದ ಆಕಾರ ಸರಿಪಡಿಸಿಕೊಳ್ಳುವುದಕ್ಕಾಗಿ ಹೋದಂತೆ ಹೋದರೆ ಸಾಕಾಗುತ್ತೋ? ಇಲ್ಲ. ದೇವರ ಸನ್ನಿಧಿಗೆ ಹೋಗುವುದು ದೇವರ ವಾಕ್ಯದಿಂದ ನಿಮ್ಮ ಹೃದಯವನ್ನು ಜಜ್ಜಿಕೊಳ್ಳುವಂಥದ್ದು, ಪರಿಶೀಲಿಸಿಕೊಳ್ಳುವುದು, ಪಶ್ಚಾತ್ತಾಪ ಪಡುವುದು. ನಿಮ್ಮ ಹೃದಯದಲ್ಲಿ ಯಾವುದು ಕಠಿಣವಾದ ಸ್ಥಿತಿ ಎಂದು ಗ್ರಹಿಸಿ ಅವುಗಳ ವಿಷಯದಲ್ಲಿ ಪಶ್ಚಾತ್ತಾಪದಿಂದ ಪ್ರಾರ್ಥಿಸುವಾಗ ನಿಮ್ಮ ಹೃದಯ ಜಜ್ಜಿ ಹೋಗ್ತದೆ. ದೇವರಿಗೆ ಇಷ್ಟವಾದ ಕಾಣಿಕೆ ಕುಗ್ಗಿದ ಜಜ್ಜಿದ ಹೃದಯವಾಗಿದೆ. ಕುಗ್ಗಿದ ಜಜ್ಜಿದ ಹೃದಯವುಳ್ಳವರನ್ನು ಆತನು ಅಲಕ್ಷ್ಯ ಮಾಡುವುದಿಲ್ಲ. ಕುಗ್ಗಿದ ಜಜ್ಜಿದ ಹೃದಯದೊಳಗೆ ಬೆಳೆಯನ್ನು ಬೆಳೆಸುವ ದೇವರು ಆತನಾಗಿದ್ದಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲ್ಪಡಬೇಕಾದರೆ ನೀವು ಜಜ್ಜಲ್ಪಡಬೇಕು, ನೀವು ಸಿದ್ಧಗೊಳ್ಳಬೇಕು, ನಿಮ್ಮ ಹೃದಯ ಸರಿಪಡಿಸಿಕೊಳ್ಳಬೇಕು. ಬರುವ ಹೊಸ ವರ್ಷದಲ್ಲಿ, ಈ ಹಳೆ ವರ್ಷದಲ್ಲಿ ಬದುಕಿರುವಂತೆ ನಾನು ಬದುಕಬಾರದು ದೇವ್ರೆ. ಅದೇ ಸ್ಟೈಲ್, ಅದೇ ಅಭಿವೃದ್ಧಿ ಇಲ್ಲದ ಪರಿಸ್ಥಿತಿಯಲ್ಲಿ, ಅದೇ ಆದಾಯ, ಅದೇ ಇನ್ಕಮ್, ಅದೇ ಪರಿಸ್ಥಿತಿ, ಅದೇ ಮನೆ, ಅದೇ ಪರಿಸ್ಥಿತಿ ಇರಬಾರ್ದು ದೇವರೇ. ನೀವು 100ರಷ್ಟು ಆಶೀರ್ವದಿಸುವ ದೇವರು, ಹಂತ ಹಂತವಾಗಿ ಆಶೀರ್ವದಿಸುವ ದೇವರಾಗಿದ್ದೀರಿ. ಈ ನೂತನ ವರ್ಷದಲ್ಲಿ ನಾನು ಪ್ರವೇಶಿಸುತ್ತಿರುವ ಹಾಗೆ, ನಿಮ್ಮ ನೀತಿಯ ಮಳೆ ನನ್ನ ಮೇಲೆ ನೀವು ಸುರಿಯ ಮಾಡುವ ಹಾಗೆ, ನಿಮ್ಮ ಪ್ರೀತಿಯ ಫಲವನ್ನು ಕೊಯ್ಯುವ ಹಾಗೆ
ನನ್ನ ಮೇಲೆ ನಿಮ್ಮ ಕೃಪೆಯನ್ನು ಸುರಿಯ ಮಾಡಿರಿ ಎಂದು ಪ್ರಾರ್ಥಿಸುವುದಕ್ಕಾಗಿ ಇದು ಒಳ್ಳೆಯ ಸಮಯವಾಗಿದೆ. ಈ ಡಿಸೆಂಬರ್ ತಿಂಗಳಲ್ಲಿ ಎಷ್ಟು ಸಾರಿ ಉಪವಾಸವಿರಲು ಸಾಧ್ಯವೋ ಅಷ್ಟು ಸಾರಿ ಉಪವಾಸ ಇದ್ದು ದೇವರ ಸನ್ನಿಧಿಯಲ್ಲಿ ಮೊರೆ ಇಡೀರಿ. ನಿಮ್ಮ ಜೀವಿತದಲ್ಲಿ ಬಿಡುಗಡೆ ಇಲ್ಲದಂತಹ ವಿಷಯಗಳಿರೋದಾದ್ರೆ, ಕಠಿಣವಾಗಿರುವ ಪರಿಸ್ಥಿತಿಗಳಿರೋದಾದ್ರೆ, ಕ್ಷಮಿಸಲ್ಪಡಲಾರದ ಪಾಪಗಳಿರೋದಾದ್ರೆ, ಒಪ್ಪಿಕೊಂಡು ಬಿಟ್ಟು ಬಿಡಲಾರದ ವಿಷಯಗಳಿರೋದಾದ್ರೆ, ವಾಕ್ಯವೆಂಬ ಕನ್ನಡಿಯಲ್ಲಿ ನಿಮ್ಮನ್ನು ನೀವು ಪರಿಶೀಲಿಸಿಕೊಳ್ಳಿರಿ. ಮೊಳಕಾಲೂರಿದವರಾಗಿ ಪವಿತ್ರಾತ್ಮ ದೇವರು ನಿಮ್ಮ ಮೇಲೆ ಇಳಿದು ಬಂದು ಮನವರಿಕೆ ಉಂಟು ಮಾಡುವ ಹಾಗೆ ನೀವು ಕಣ್ಣೀರಿನಿಂದ ಪ್ರಾರ್ಥಿಸುವುದಾದ್ರೆ, ಕುಗ್ಗಿದ ಹೃದಯದಿಂದ ಪ್ರಾರ್ಥಿಸುವುದಾದ್ರೆ, ಪರಿಶುದ್ಧಾತ್ಮ ದೇವರು ಪಾಪದ ವಿಷಯದಲ್ಲಿ, ನೀತಿಯ ವಿಷಯದಲ್ಲಿ, ತೀರ್ಪಿನ ವಿಷಯದಲ್ಲಿ ನಿಮಗೆ ಮನವರಿಕೆ ಉಂಟು ಮಾಡ್ತಾರೆ. ನಿಮ್ಮ ಹೃದಯ ಗೇಯಲ್ಪಡುತ್ತೆ, ನಿಮ್ಮ ಹೃದಯ ಸಿದ್ಧಗೊಳ್ಳುತ್ತದೆ, ನಿಮ್ಮ ಹೃದಯದಲ್ಲಿ ದೇವರ ಆಶೀರ್ವಾದಗಳು ಫಲಿಸುತ್ತವೆ. ಒಬ್ಬ ದೊಡ್ಡ ವ್ಯಕ್ತಿಯಾಗಿ ದೇವರು ನಿಮ್ಮನ್ನು ನನ್ನನ್ನು ಮಾಡಬೇಕೆಂದು ಆಶಿಸುತ್ತಿದ್ದಾರೆ. ಎಲ್ಲೋ 100ಗೊಬ್ರು, ಕೋಟಿಗೊಬ್ರು ಒಬ್ಬ ಕನಿಕರವುಳ್ಳ ವ್ಯಕ್ತಿಯಾಗಿ ಮದರ್ ಥೆರೇಸದಂತೆ ಆಂಗ್ಲ ದೇಶದ ಉಜ್ಜೀವನಕ್ಕೆ ಕಾರಣನಾಗಿರುವ ಜಾನ್ ವೆಸ್ಲಿ ಅವರ ಹಾಗೆ, ಒಬ್ಬ ದೊಡ್ಡ ಮಿಷನರಿಯಾದ ವಿಲಿಯಂ ಕೇರಿ ಅವರ ಹಾಗೆ, ಹೀಗೆ ಯಾರೋ ಒಬ್ಬರನ್ನೆಲ್ಲ ದೇವರು ಮಾಡಲು ಇಚ್ಛಿಸಿದ್ದು ನಮ್ಮನ್ನು ಮಾಡಲು ಬಯಸ್ತಾರೆ. ಅವರು ದೇವರ ಸನ್ನಿಧಿಯಲ್ಲಿ ಕಾದುಕೊಂಡಿದ್ರು. ದೇವರ ಬೀಜ ಅವರೊಳಗಡೆ ಬಿತ್ತಿರೋದ್ರಿಂದ ಅದು ಫಲಿಸಿದಾಗ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ, ಸಾವಿರಾರು ಜನರಿಗೆ ಆಶೀರ್ವಾದವಾಗಿ ಮಾರ್ಪಟ್ಟರು. ಅವರು ಸತ್ರು ಕೂಡ ಇನ್ನೂ ಅನೇಕರಿಗೆ ಆಶೀರ್ವಾದಕರವಾಗಿಯೇ ಬದುಕುತ್ತಿದ್ದಾರೆ ಎನ್ನುವುದಕ್ಕೆ ಸಂದೇಹವೇ ಇಲ್ಲ. ನಿಮಗಾಗಿ ನನಗಾಗಿ ದೇವರಲ್ಲಿ ದೊಡ್ಡ ಪ್ರಣಾಳಿಕೆಗಳಿವೆ. ಬರುವ ಹೊಸ ವರ್ಷಕ್ಕಾಗಿ ದೇವರೇ ನಿಮ್ಮ ವಾಗ್ದಾನ ನನಗೆ ದಯಪಾಲಿಸಿರಿ. ನಿಮ್ಮ ಆ ಆಶೀರ್ವಾದಗಳ ಮಳೆ ನನ್ನ ಮೇಲೆ ಸುರಿಯ ಮಾಡಿರಿ. ನನ್ನೊಳಗೆ ನಿಮಗೆ ಇಷ್ಟವಿಲ್ಲದ ಕೆಟ್ಟ ಬೆಳೆ ಇರಬಾರದು. ಅಷ್ಟೇ ಅಲ್ಲವೋ, ಯೇಸು ಹೇಳ್ತಾರೆ, ಒಳ್ಳೆ ದ್ರಾಕ್ಷ ತೋಟ ಬಿತ್ತಿದೆನು, ನಾನು ಒಳ್ಳೆ ಬೀಜವನ್ನು ಬಿತ್ತಿದೆನು. ನಾನು ಎಲ್ಲವನ್ನು ಸರಿಯಾಗಿ ಸಿದ್ಧ ಮಾಡಿಟ್ಟು ದ್ರಾಕ್ಷ ಹಣ್ಣು ಬಿಡಬೇಕೆಂದು ಕಾದುಕೊಂಡಿದ್ರೆ ಕೆಟ್ಟ ದ್ರಾಕ್ಷಗಳು ಅದಕ್ಕೆ ಬಿಟ್ಟುವಲ್ಲವೇ? ಹೀಗೆ ಕೆಟ್ಟ ದ್ರಾಕ್ಷೆ ಬೆಳೆಯುವುದಕ್ಕೆ ಕಾರಣವೇನು? ಇನ್ನು ನಾನು ಏನ್ ಮಾಡಲಿ ಎಂದು ಯೇಸು ಹೇಳಿರುವಂತೆ ಈ ದಿನ ಅನೇಕರು ದೇವರು ಮಾಡಬೇಕಾದೆಲ್ಲ ಕೆಲಸ ಮಾಡಿದ್ರೂ ಕೂಡ ನಮ್ಮ ಜೀವಿತದಲ್ಲಿ ಇನ್ನೂ ಕೆಟ್ಟದೇ ಹೊರಬರ್ತಿದೆ. ನಿರ್ಲಕ್ಷ್ಯತನವೇ ಹೊರಬರ್ತಿದೆ, ಅಜಾಗ್ರತೆಯೇ ಹೊರಬರ್ತಿದೆ, ಮೊಂಡಾದ ಜೀವಿತ, ಒಂದು ಹಠದ ಜೀವಿತವೇ ಹೊರಬರ್ತಿದೆ. ಅದಕ್ಕೆ ದೇವರು ಹೇಳ್ತಿದ್ದಾರೆ, ಹಿಂದೆ ಎಂದಿಯೂ ಕೂಡ ಗೇಯದೇ ಇರುವ ನಿಮ್ಮ ಬೀಡು ಭೂಮಿಯನ್ನು ಗೇಯಿರಿ, ಆಗ ನೀತಿ ಎಂಬ ಮಳೆಯು ನಿಮ್ಮ ಮೇಲೆ ಸುರಿಯಲ್ಪಡುತ್ತದೆ. ಇಲ್ಲವೇ ನಾನು ಸುರಿಸುತ್ತೇನೆ, ಪ್ರೀತಿ ಎಂಬ ಫಲವನ್ನು ನೀವು ಕೊಯ್ಯುತ್ತೀರಿ. ಹಾಲೆಲ್ಲೂಯಾ! ಪ್ರೀತಿಗೆ ಮಿತಿಯೇ ಇಲ್ಲದ ಕ್ರಿಸ್ತನ ಪ್ರೀತಿ ಪಡೆದುಕೊಂಡಂಥವರು ಈ ಲೋಕದಲ್ಲಿ ಬೇಕು. ಯೇಸು ಹೇಳಿದ್ದಾರೆ, ದೇವರು ಪ್ರೀತಿ ಸ್ವರೂಪನಾಗಿರುವುದರಿಂದ ನಾವು ಪ್ರೀತಿಸಬೇಕೆಂದು. ದೇವರು ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಅಂದಿರುವುದರಿಂದ ನಾವು ಮತ್ತೊಬ್ಬರನ್ನು, ನಮ್ಮ ನೆರೆಯವರನ್ನು ಪ್ರೀತಿಸಬೇಕು. ದೇವರು ನಮ್ಮ ಶತ್ರುಗಳನ್ನು ಕೂಡ ಪ್ರೀತಿಸಿರಿ ಎಂದಿರುವುದರಿಂದ ನಾವು ನಮ್ಮ ಶತ್ರುಗಳನ್ನು ಕೂಡ ಪ್ರೀತಿಸಬಲ್ಲಂತಹ ಉನ್ನತ ಸ್ಥಾನಕ್ಕೆ ನಾವು ಬೆಳೆಯಬೇಕು. ನಮ್ಮ ಫಲ ಪ್ರೀತಿಯ ಫಲ ಆಗಿರೋದಾದರೆ ನಮ್ಮ ಬದುಕೆಲ್ಲ ಫಲಿಸುತ್ತದೆ. ನಮ್ಮ ಮನೆ ತುಂಬ ಪ್ರೀತಿ ಇರುತ್ತೆ, ನಮ್ಮ ಮಾತಿನಲ್ಲಿ ಪ್ರೀತಿ ಇರುತ್ತೆ, ಕ್ರಿಯೆಯಲ್ಲಿ ಪ್ರೀತಿ ಇರುತ್ತೆ. ನಮ್ಮ ಬದುಕೇ ಯೇಸುವಿನ ಪ್ರೀತಿ ತೋರಿಸಿ ಪ್ರಕಟಿಸುವ ಬದುಕಾಗಿರುತ್ತದೆ. ಅಂತಹ ಪ್ರೀತಿ ಎಂಬ ಫಲವನ್ನು ನಾವು ಕೊಯ್ಯುವ ಹಾಗೆ ನಮ್ಮ ಹೃದಯಗಳನ್ನು ಗೇಯ್ದುಕೊಳ್ಳೋಣ. ದೇವರೇ, ನಮ್ಮ ಮೇಲೆ ನಿಮ್ಮ ನೀತಿಯ ಮಳೆಯ ಸುರಿಯ ಮಾಡಿರಿ ಎಂದು ಪ್ರಾರ್ಥಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಪ್ರೀತಿ ತಣ್ಣಗಾಗಿ ಹೋಗ್ತಾ ಇದೆ. ಪ್ರೀತಿ ಕಾಣಿಸಲಾರದ ದಿನಗಳಲ್ಲಿ ನಾವಿದ್ದೇವೆ. ಒಣಗಿ ಹೋದ ಜೀವಿತ ನಮ್ಮಲ್ಲಿದೆ. ಬೇಸರಗೊಂಡಂತಹ ಜೀವಿತವೇ ನಾವು ಕಾಣ್ತಿದ್ದೇವೆ. ಮೊಂಡುತನದಿಂದ ತುಂಬಿಕೊಂಡಿರುವ ನಮ್ಮ ಹೃದಯವನ್ನು ಒಡೆದು ಹಾಕುವಂತಹ ನಿಮ್ಮ ವಾಕ್ಯವನ್ನು ನಮಗನುಗ್ರಹಿಸಿದ್ದಕ್ಕಾಗಿ ವಂದನೆಗಳು. ಯಾರ್ಯಾರು ಈ ಮಾತನ್ನು ಕೇಳ್ತಿದ್ದಾರೋ ಅವರ ಹೃದಯಗಳಲ್ಲಿ ದೇವರೇ ನಿಮ್ಮ ವಾಕ್ಯ ಕೆಲಸ ಮಾಡುವ ಹಾಗೆ, ಹಿಂದೆ ಎಂದೂ ಗೇಯದೇ ಇರುವ ಅವರ ಬೀಡು ಭೂಮಿಯನ್ನು ಈ ದಿನವೇ ಗೇಯುವ ಹಾಗೆ, ಪರಿಶೀಲಿಸಿಕೊಂಡು ಪಶ್ಚಾತ್ತಾಪಪಟ್ಟು ಸರಿಪಡಿಸಿಕೊಳ್ಳುವ ಹಾಗೆ, ನಿಮ್ಮ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವ ಹಾಗೆ ನಿಮ್ಮ ಕೃಪೆ ತೋರಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಸಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರಿಗೆ ಅಥವಾ ಹೊರದೇಶದಿಂದಲೂ ಸಹ ವೀಕ್ಷಿಸುವಂಥವರಾಗಿರೋದಾದರೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ನಿಮ್ಮ ಪ್ರಾರ್ಥನಾ ಮನವಿ ವಾಟ್ಸಪ್ ಕಳಿಸಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.